ಎಸ್ ಸರ್, ಇದ್ರ ಬಗ್ಗೆ ಮಾತಾಡೋಣ. ಈಗ ನಮ್ಮ ಜೊತೆ ಮೂಡುಬಿದ್ರೆಯ ಮಾಜಿ ಸೈನಿಕರಾಗಿರುವಂತಹ ನವಾನಂದ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್, ಈಗ ಇಸ್ರೇಲ್, ಇರಾನ್ ಮತ್ತು ಅಮೆರಿಕದ ಯುದ್ಧದಲ್ಲಿ ಹಲವಾರು ಜೀವಗಳು ಹೋಗಿದೆ. ಹಾಗೆಯೇ ಖಮೇನಿ ಅವರು ಕೂಡ ಮೃತಪಟ್ಟಿರುವಂತದ್ದು. ಈ ಯುದ್ಧ ತುಂಬಾ ಇಂಪಾರ್ಟೆಂಟಾ ಅನ್ನುವಂಥದ್ದು ಸರ್? ಇಲ್ಲ ಮೇಡಮ್, ನೋಡಿ, ನಾವು ಮೊದಲು ಹೇಳ್ಬೇಕಾದ್ರೆ ಈಗ ಸೈನಿಕನಾದವನು ಯುದ್ಧಕ್ಕೆ ಎದುರುವುದಿಲ್ಲ. ಆದರೆ ಯುದ್ಧ ಎನ್ನುವ ಆ ವಿನಾಶ ಯಾರಿಗೂ ಬೇಡ. ಈಗ ಇದಕ್ಕೆ ಕಾರಣ ಏನು? ಇದನ್ನು ಯುದ್ಧ ಆಗದ ರೀತಿಯಲ್ಲಿ ಮಾಡಿಸುವ ಕೆಪಾಸಿಟಿ ಇರುವುದು ರಾಜಕೀಯ ನೇತಾರರಿಗೆ, ದೇಶವನ್ನು ಆಳುವವರಿಗೆ. ಅವರು ಕೆಲವೊಂದು ಸಮಯದಲ್ಲಿ ತಮ್ಮ ಸ್ವಾರ್ಥಕ್ಕೆ, ತಮ್ಮ ಕೋಪಕ್ಕೆ, ಹಠಕ್ಕೆ ಬಿದ್ರೆ ಮಾತ್ರ ಈ ರೀತಿಯ ಯುದ್ಧ ಆಗುದು. ಈ ಯುದ್ಧದಲ್ಲಿ ಈಗ ಇಸ್ರೇಲ್ ಮತ್ತು ಇರಾನ್ ಈ ಯುದ್ಧ ಯಾಕೆ, ಅದನ್ನು ಅನಲೈಸ್ ಮಾಡ್ತಾ ಹೋದ್ರೆ ಅದಕ್ಕೆ ತುಂಬಾ ಇಷ್ಟ ಉಂಟು. ಆದ ಕಾರಣ ಯುದ್ಧ ಎನ್ನುವುದು ವಿನಾಶವೇ ಹೊರತು ಅದರ ಲಾಭ ಎಂತೂ ಯಾರಿಗೂ ಇಲ್ಲ. ಕರೆಕ್ಟ್. ಈಗ ಅದಲ್ಲದೆ ಇದರಲ್ಲಿ ನೋಡಿ, ಈಗ ಎಕ್ಸಾಂಪಲ್ ನಾವು ಮಾತಾಡುವಾಗ ಈಗ ಭಾರತದ ಸ್ಟ್ಯಾಂಡ್ ಏನು? ಭಾರತದ ಸ್ಟ್ಯಾಂಡ್ ಇದರಲ್ಲಿ ನಾವು ಈ ಲೆವೆಲ್ ಅಲ್ಲಿ ಹೇಳಿಕ್ ಸಾಧ್ಯ ಇಲ್ಲ. ಯಾಕೆ ಈಗ ನಮ್ಮ ದೇಶವನ್ನು ಆಳುವವರು ಕೂಡ ಅವರಿಗೆ ಈಗ ಸರಿಯಾದ ಡಿಸಿಷನ್ ತಗೊಳ್ಳೋದು ಈ ವಿಷಯದಲ್ಲಿ ಕಷ್ಟ. ಯಾಕಂದ್ರೆ ನಮ್ಗೆ ಇಸ್ರೇಲು ಬೇಕು, ಇರಾನ್ ಬೇಕು. ಹೌದು, ಟೆಕ್ನಾಲಜಿಗೆ ಇಸ್ರೇಲ್ ನಮ್ಗೆ ಬೇಕಾಗ್ತದೆ, ಆಯಿಲ್ಗೆ ಇರಾನ್ ಬೇಕು. ಹೌದು. ಆದ ಕಾರಣ ಈಗ ನಮ್ಗೆ ದೇಶಕ್ಕೆ ಈಗ ಸಂದಿಗ್ಧ ಪರಿಸ್ಥಿತಿ, ನಮ್ಮ ನೇತಾರರಿಗೆ ಸಂದಿಗ್ಧ ಪರಿಸ್ಥಿತಿ. ಯಾರ ಪರವಾಗಿ ನಾವು ನಿಲ್ಬೇಕು, ಯಾರ ವಿರುದ್ಧವಾಗಿ ನಿಲ್ಬೇಕಂತ. ಹೌದು ಹೌದು ಹೌದು, ಅಷ್ಟು ಸುಲಭದ ಮಾತಲ್ಲ. ಹೌದು. ಯಾಕಂದ್ರೆ ಇದಕ್ಕೆ ನಾವು ಅವರ ಅಟ್ಯಾಕ್ ಮಾಡಿ ಸರಿಯಾ ತಪ್ಪ, ನಾವು ಇದರ ಬಗ್ಗೆ ಕಮೆಂಟ್ ಕೊಡೋದು, ಅನಲೈಸ್ ಮಾಡೋದು, ನಾವು ವಿ ಆರ್ ಇನ್ ಸ್ಮಾಲ್, ಇದು ಎಂತ ಹೇಳ್ತಾರೆ, ನಾವು ಮೈಕ್ರೋ ಲೆವೆಲ್ ಇದ್ದೇವೆ. ನಾವು ಇದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನೋಡಿ, ಇರಾನ್ ಮಾಡಿದ್ದು ನೋಡಿ, ಖಮೇನಿ ಅವರು ಕಳೆದ 40 ವರ್ಷ ದೇಶ ಆಳಿದ್ರು. ಅವರ ದೇಶಕ್ಕೆ ಬೇಕಾಗಿ ಒಳ್ಳೆ ಮಾಡಿದಿರ್ಬೋದು. ಹೌದು. ಆದ್ರೆ ಅದರಿಂದ ವರ್ಲ್ಡ್ಗೆ ಏನಾಯ್ತು, ಪ್ರಪಂಚಕ್ಕೆ ಏನು ರಿಸಲ್ಟ್ ಬಂತು, ಅದು ಮೇನ್. ಹೌದು. ಇನ್ನೊಂದು ಕಡೆಯಿಂದ ಇಸ್ರೇಲ್ ಅವರದ್ದು ಮೊದಲಿಂದ ಪಾಲಿಸಿ ಉಂಟು. ಅಲ್ಲಿ ಇಡೀ ಆ ಒಂದು ಸಣ್ಣ ರಾಷ್ಟ್ರ, 2ನೇ ವರ್ಲ್ಡ್ ವಾರ್ ಅಲ್ಲಿ ಇಸ್ರೇಲ್ ಎನ್ನುವ ರಾಷ್ಟ್ರ ಆರಂಭ ಆಯ್ತು. ತದನಂತರ ಸುತ್ತಲೂ ಗಲ್ಫ್ ಕಂಟ್ರೀಸ್ ಅವರದೇ ಆದ ಸಮಸ್ಯೆಯಲ್ಲಿ ಇಷ್ಟು ನನ್ನ ಪ್ರಕಾರ ಒಂದು 75-80 ವರ್ಷದಿಂದ ಅವರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರು ತುಂಬಾ ಸಮಸ್ಯೆಯಿಂದ ಇದ್ದಾರೆ. ಆದ್ರೆ ಅವರ ಮೇಲೆ ಒಬ್ಬರು ಅಟ್ಯಾಕ್ ಮಾಡಿದಕ್ಕೆ 10 ಜನರನ್ನು ಕೊಲ್ಬೇಕಾ? ಹೌದು. ಆ ರೀತಿ ಕೂಡ ತುಂಬಾ ಇದರಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಗಂಟೆಗಟ್ಟಲೆ ಇದರಲ್ಲಿ ಮಾತಾಡ್ಬೋದು, ಗಂಟೆಗಟ್ಟಲೆ ಮಾಡ್ಬೋದು. ಆದ ಕಾರಣ ನಾನು ಹೇಳೋದು, ಇದರಲ್ಲಿ ನಾವೀಗ ಏನಾಗ್ಬೇಕಂದ್ರೆ ಇಸ್ರೇಲ್ ಮತ್ತೆ ಇರಾನ್, ಒಂದು ರೀತಿಯಿಂದ ಅಮೆರಿಕ ಉಂಟು, ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ. ಅವರೀಗ ರೀಸನ್ ಹೇಳುದು ಅಂದ್ರೆ, ಇರಾನ್ ಅಲ್ಲಿ ಪರಮಾಣು ಉಂಟು, ಅಲ್ಲಿ ಸರ್ವಾಧಿಕಾರ ಉಂಟು. ಇರಾನ್ ಅವರಿಗೆ ಅದು ಸರಿ ಕಾಣ್ತದೆ, ಹೊರಗಿನವರಿಗೆ ಸರಿ ಕಾಣುದಿಲ್ಲ. ಹೌದು. ನಮ್ಮ ಈಗ ಸ್ಟ್ಯಾಂಡ್ ಹೇಗಿರ್ಬೇಕಂತ ನಮ್ಮ ದೇಶದ ಪರವಾಗಿ ನಾವು ಆಸ್ ಎ ಪ್ರಜೆಯಾಗಿ ಹೇಳುದಾದ್ರೆ, ಇಬ್ಬರನ್ನು ಶಾಂತ ಮಾಡಿಸಿ ನೀವು ಮಾತುಕತೆ ಮೂಲಕ ಸಾಲ್ವ್ ಮಾಡಿ. ಯುದ್ಧ ಎನ್ನುವುದು ಅದರಿಂದ ಏನು ಲಾಭ ಇಲ್ಲ, ನಷ್ಟವೇ ಆಗುದು ಹೊರತು. ಈಗ ನೋಡಿ, ಈ ಯುದ್ಧ ಗಲ್ಫ್ ಅಲ್ಲಿ ಈಗ ನೋಡು, ಆ ಜಲಸಂಧಿ ಉಂಟು, ನಮ್ಗೆಲ್ಲ ಬರುವ ಆರ್ಮೋಸ್ ಯಾವ್ದು ಜಲಸಂಧಿ ಉಂಟು, ಅಲ್ಲಿಂದೆಲ್ಲ ನಮ್ಗೆ ಏಷ್ಯನ್ ಕಂಟ್ರಿಗೆಲ್ಲ ನಮ್ಗೆಲ್ಲ ಪೆಟ್ರೋಲ್ ಅಲ್ಲಿಂದ ಬರ್ಬೇಕು. ಹೌದು. ಆ ರಸ್ತೆ ಬಂದಾದ್ರೆ, ಇರಾನ್ ಇಂದ ಪೆಟ್ರೋಲ್ ಬರೋದು ಬಂದಾದ್ರೆ, ನಮ್ದೀಗ ಆಲ್ರೆಡಿ ನಮ್ದು ಕೆಲವು ವರ್ಷ ಹೈಕ್ ಆಗಿ 100ರಲ್ಲಿ ಉಂಟು ಪೆಟ್ರೋಲ್. ನಾಳೆ 150 ಆಗ್ಬೋದು ಲೀಟರ್ಗೆ. ನಮ್ಗೆ ದೊಡ್ಡ ದೇಶ ಈಗ ಅಲ್ಲಿ ಇಸ್ರೇಲ್ ಬೇಕು, ನಮ್ಗೆ ಗಲ್ಫ್ ಕಂಟ್ರಿ ಬೇಕು, ಇರಾನ್ ಬೇಕು. ನಮ್ಗೆ ಇಲ್ಲಿ ದೊಡ್ಡ, ನಮ್ಮ ಇಕಾನಮಿಗೆ ಇದು ದೊಡ್ಡ ಹೊಡೆತ. ಈ ಯುದ್ಧ ಎನ್ನುವುದು ಆದಷ್ಟು ಬೇಗ ಮಾತುಕತೆ ಮೂಲಕ ಸಾಲ್ವ್ ಆದ್ರೆ ಅವರಿಗೆ ಒಳ್ಳೆ, ನಮ್ಮ ದೇಶಕ್ಕೆ ತುಂಬಾ ಒಳ್ಳೆ. ಅದು ನನ್ನ ಮೇನ್ ಪಾಯಿಂಟ್ ಇದು. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ನಮ್ಮ ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.